ವಂದೇ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ ಪಾವನ ಚರಣ ತೋರೈ ಕರುಣಾ ಜ್ಞಾನಾಮೃತ ಪೂರ್ಣ ವಂದೇ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ ನಿತ್ಯ ನಿರಂಜನ ಸತ್ಯ ಸ್ವರೂಪ ಪ್ರತ್ಯಗಾತ್ಮನೇ ಆನಂದ ರೂಪ ನೀಡೈ ಘನ ಜ್ಞಾನ ಬೋಧ ಬೇಡುವೆ ನಿನ್ನೊಳು ಶಂಕರ ವಂದೇ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ ಆತ್ಮಸ್ವರೂಪವ ಬೋಧಿಸಿಯನ್ನ ಮುಕ್ತ ಮಾಡು ನೀ ಶ್ರೀ ಗುರುದೇವ ಆತ್ಮಸ್ವರೂಪವ ಬೋಧಿಸಿಯನ್ನ ಮುಕ್ತ ಮಾಡು ನೀ ಶ್ರೀ ಗುರುದೇವ ನಾರಾಯಣ ಪಥದ ಬೋಧ ಬೇಡುವೆ ನಿನ್ನೊಳು ಶಂಕರ ವಂದೇ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ
ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಸದ್ಗುರುನಾಥ ಮಹಾರಾಜ್ ಕಿ. ಕಸ ಬೀಳ್ತಾನೆ ಇರೋದು, ಗುಡಿಸ್ತಾನೆ ಇರಬೇಕು. ಗುಡಿಸ್ತಾ 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 ಒಂದು ಮೂಲೆಯಿಂದ ಒಂದು ಮೂಲೆಗೆ ಹೋಗಿ ಮತ್ತೆ ಹಿಂದೆ ನೋಡಿ ಕಸ ಬಿದ್ದಿರ್ತದೆ. ಕಸ ಬೀಳುವುದಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತಿಲ್ಲ, ಅದಕ್ಕೆ ಸಾಧನೆ ಬೇಡ. ಕಸ ಬೀಳ್ತಾನೆ ಇರ್ತದೆ. ಹಾಗೆ ನಮ್ಮ ಜೀವನದ ಯಾತ್ರೆಯಲ್ಲಿ ಏರು ತಗ್ಗುಗಳು, ಸುಖ ದುಃಖಗಳು, ಲಾಭ ನಷ್ಟಗಳು, ಚಿಂತೆ ಸಂತೆಗಳು, ಫ್ರೀ ಸಪ್ಲೈ. ಫ್ರೀ ಸಪ್ಲೈ ಅಂದ್ರೇನು? ಬೇಕಾದಷ್ಟು ಸ್ವಾಮಿ. ಆ ಮನಸ್ಸು ಅಳ್ತಾನೆ ಇರ್ತದೆ. ವಿಷಾದ ಅಂತೇವೆ, ಖಿನ್ನತೆ ಅಂತಂತೇವೆ, ದುಃಖ ಅಂತೇವೆ, ಅಶಾಂತಿ ಅಂತೇವೆ, ತಳಮಳ ಅಂತೇವೆ, ಬೇರೆ 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 ಹೆಸರುಗಳು. ಆ ಮನಸ್ಸನ್ನು ಮತ್ತೆ ಪ್ರಶಾಂತತೆಗೆ ತರುವ ಯತ್ನ, ಇದು ಕಸಗುಡಿಸುವ ಕೆಲಸ. ಮಲವಿರದ ಮೈಯಿರದು, ಕೊಳೆಯಿರದ ಮನವಿರದು, ಗಳಿಗೆ ಗಳಿಗೆಯ ಬೆವರೆ ಬಾಳ್ವಿಕೆಯ ಕುರುಹು. ಬಾಳ್ವಿಕೆಯ ಕುರುಹು ಗಳಿಗೆ ಗಳಿಗೆಯ ಬೆವರು. ಮತ್ತೆ ಮತ್ತೆ ಬೆವರ್ತಾನೆ ಇರೋದು, ಮತ್ತೆ ಮತ್ತೆ ಕಸ ಬೀಳ್ತಾನೆ ಇರೋದು. ಕಸ ಬೀಳ್ತಾ ಇದ್ದಾದ್ರೆ ಅರ್ಥ ಏನೋ? ನಾವು ಜೀವಂತ ಇದ್ದೇವೆ ಅಂತ. ಸ್ವಾಮೀಜಿ ಜೀವನದಲ್ಲಿ ದುಃಖ ಅಶಾಂತಿ ಜಾಸ್ತಿ ಸ್ವಾಮೀಜಿ, ಅದರ ಅರ್ಥ ಏನು? ಜೀವಂತ ಇದ್ದೇವೆ ಅಂತ ಅರ್ಥ. ಕಸ ಬರುವುದಕ್ಕಾಗಿ ಪ್ರಯತ್ನ ಬೇಡ ಸ್ವಾಮಿ. ಜೀವನದಲ್ಲಿ ದುಃಖಗಳು, ಅಶಾಂತಿ, ತಳಮಳ, ಗದ್ದಲ, ಗೊಂದಲ ಸ್ವಾಮಿ ಬೇಕಾದಷ್ಟು. ಆದರೆ ಮನುಷ್ಯ ಪ್ರತಿನಿತ್ಯವೂ ಅವನು ಬಯಸುವುದು, ಸ್ವಾಮೀಜಿ ಶಾಂತಿ ಬೇಕು ಸ್ವಾಮೀಜಿ, ಸುಖ ಬೇಕು ಸ್ವಾಮೀಜಿ. ಇವ ಶಾಂತಿ ಬೇಕು ಅಂತಾನೆ, ಸುಖ ಬೇಕು ಅಂತಾನೆ. ಆಲೋಚನೆ ಮಾಡಿ, ಈ ಮನಸ್ಸಿನ ಒಂದು ಕತೆ ಆಚಾರ್ಯ ಶಂಕರರು ಬಹಳ ಸುಂದರವಾಗಿ ಅದನ್ನು ವಿವರಿಸ್ತಾರೆ. ಆಚಾರ್ಯ ಶಂಕರರು ಬುದ್ಧಿವಂತರಲ್ಲಿ ಬುದ್ಧಿವಂತರು ಸ್ವಾಮಿ. ಅತ್ಯಂತ ಸೂಕ್ಷ್ಮ ಬುದ್ಧಿ, ವಿವೇಕಯುಕ್ತವಾದಂಥ ಬುದ್ಧಿ. ಮಗು ಜೀವನದಲ್ಲಿ ಏನು ಬೇಕು ಅಂತ ಅನ್ನೋದು ನೀನು ಸ್ವಾಮೀಜಿ ಜೀವನದ ಆದಿಯಿಂದ ಜೀವನದ ಅಂತ್ಯದ ತನಕವು, ಬಾಲ್ಯದಿಂದ ನಾನು ದೇಹ ಬಿಡುವ ತನಕವು ನನಗೆ ಜೀವನದಲ್ಲಿ ಶಾಂತಿ ಬೇಕು ಸ್ವಾಮೀಜಿ. ನಿನಗೆ ಮನಸ್ಸಿನ ಕತೆ ಗೊತ್ತಾ?
ಏನು ಹೇಳಿದವರು? ನಿನಗೆ ಮನಸ್ಸಿನ ಕತೆ ಗೊತ್ತಾ? ಏನು? ಅಪ್ರಾಪ್ತಶ್ಚೇತ್ ಪ್ರಾಪ್ತವ್ಯಂ. ನಿನ್ನಲ್ಲಿ ಇಲ್ಲದ ವಸ್ತುವನ್ನು ನೀನು ಪಡೆಯುವುದು. ಏನು ಹೇಳಿದ್ದವರು? ಅಪ್ರಾಪ್ತಶ್ಚೇತ್, ಅದು ನಿನ್ನಲ್ಲಿ ಇಲ್ಲದ ವಸ್ತುವಾದರೆ ಪ್ರಾಪ್ತವ್ಯಂ, ಅದನ್ನು ಪಡೆಯುವ ಪ್ರಯತ್ನ ಮಾಡು. ಪ್ರಾಪ್ತಶ್ಚೇತ್, ಅದು ನಿನ್ನಲ್ಲೇ ಇರುವ ವಸ್ತುವಾದರೆ, ಸ್ವಾಮೀಜಿ ಅದು ಪ್ರಾಪ್ತಶ್ಚೇತ್, ಅದು ನನ್ನಲ್ಲೇ ಇರುವ ವಸ್ತುವಾದರೆ, ನ ಕರ್ಮಣ ನ ಪ್ರಜಯ ನ ಧನೇನ ಜ್ಞಾನೇನೈಕೆ ಅಮೃತತ್ವಮಾನಶು. ಪ್ರಾಪ್ತಶ್ಚೇತ್, ಅದು ನಿನ್ನಲ್ಲೇ ಇರುವುದಾದರೆ ಜ್ಞಾತವ್ಯಂ, ತಿಳ್ಕೋಬೇಕು. ಆಚಾರ್ಯರ ಉತ್ತರ ಹೇಳಿ. ಮಗು, ಏನು ಬೇಕು ಅಂತ ಅಂದದ್ದು ನಿನ್ನ ಜೀವನದಲ್ಲಿ? ಜೀವನದಲ್ಲಿ ಸುಖ ಬೇಕು ನನಗೆ, ಜೀವನದಲ್ಲಿ ಶಾಂತಿ ಬೇಕು ನನಗೆ, ಜೀವನದಲ್ಲಿ ನೆಮ್ಮದಿ ಬೇಕು ಸ್ವಾಮೀಜಿ. ಎಲ್ಲಿದೆ ಹೇಳಿ? ಹೇಯ್, ನಿನಗೆ ಮನಸ್ಸಿನ ಕತೆ ಗೊತ್ತಾ? ಏನು? ಅದು ಗೊತ್ತಿಲ್ಲದ ವಸ್ತುವನ್ನು ಹುಡುಕುವಂಥದ್ದು ಸಾಧ್ಯ ಇಲ್ಲ. ನೀವು ಏನಾದರೂ ಹುಡುಕ್ತಿದ್ದೀರಿ ಅಂತ ಇಟ್ಕೊಳ್ಳೋಣ, ಏನೋ ಕಳ್ಕೊಂಡಿದ್ದೀರಿ ತಾನೆ. ನಿಮಗೆ ಗೊತ್ತಿರುವ ಒಂದು ವಸ್ತು, ನಿಮ್ಮಲ್ಲಿ ಇದ್ದ ಒಂದು ವಸ್ತು, ನಿಮ್ಮ ಮನೆಯಲ್ಲೋ, ನಿಮ್ಮ ಚೀಲದಲ್ಲೋ, ನಿಮ್ಮ ಅಣ್ಣನಲ್ಲೋ, ನಿಮ್ಮ ತಮ್ಮನ ಎಲ್ಲೋ ಒಂದು ಇದ್ದ ವಸ್ತು ಕಳ್ಕೊಂಡಿದ್ದರೆ ಹುಡುಕೋದು. ಏನು ಕಳ್ಕೊಂಡದ್ದು? ಚಶ್ಮ ಸ್ವಾಮಿ. ಏನು ಹುಡುಕ್ತಾ ಇರೋದು ನಾವು? ಸ್ವಾಮೀಜಿ, ಟೈಮ್ ಪೀಸ್ ಎಲ್ಲಿಟ್ಟಿದ್ದೇನೆ ಅಂತ ಗೊತ್ತಿಲ್ಲ. ಏನು ಹುಡ್ಕೋದು ನೀನು? ನಂದು ಟವೆಲು ಯಾವತ್ತೂ ಸ್ನಾನ ಆದಮೇಲೆ ತಗೊಂಡು ಬರ್ತೇನೆ, ಟವೆಲ್ ಎಲ್ಲಿಟ್ಟಿದ್ದೇನೆ ಗೊತ್ತಿಲ್ಲ. ನೆನಪಿರಲಿ, ಗೊತ್ತಿದ್ದ ವಸ್ತುವನ್ನೇ ನೀವು ಹುಡುಕೋದು. ನೆನಪಿರಲಿ, ಗೊತ್ತಿದ್ದ ವಸ್ತುವನ್ನೇ ನೀವು ಹುಡುಕೋದು, ಕಳ್ಕೊಂಡಿರುವ ವಸ್ತುವನ್ನೇ ನೀವು ಹುಡುಕೋದು. ಯಾರಾದರೂ ಹುಡುಕ್ತಾ ಇದ್ದಾನಂತ ಇಟ್ಕೊಳ್ಳಿ, ಏನಯ್ಯ ಕಳ್ಕೊಂಡದ್ದು? ಕಳ್ಕೊಂಡದ್ದು ಏನು ಅಂತ ಗೊತ್ತಿಲ್ಲ, ಮತ್ತೆ ಹುಡುಕೋದೆಂಥದ್ದು ನೀನು? ಕಳ್ಕೊಂಡದ್ದು ಏನು ಅಂತ ಗೊತ್ತಿಲ್ಲದಿದ್ದರೆ ಹುಡುಕೋದೆಂಥದ್ದು ನೀನು? ಹೋಯ್, ನಿನ್ನಲ್ಲಿ ಇಲ್ಲದ ವಸ್ತುವಾದರೆ ಅದನ್ನು ಪಡೆಯುವ ಪ್ರಯತ್ನ ಮಾಡು. ಅಪ್ರಾಪ್ತಶ್ಚೇತ್ ಪ್ರಾಪ್ತವ್ಯಂ. ನಿನ್ನಲ್ಲಿ ಇಲ್ಲದ ಇರುವ ವಸ್ತುವನ್ನು ನೀನು ಪ್ರಯತ್ನ ಮೂಲಕ ಪಡೆಯಬಹುದು. ಕರ್ಮಣ ಧನೇನ ಪ್ರಯತ್ನೇನ ಪ್ರಜೆಯ ಕಾಲೇನ. ಈಗ ಇಲ್ಲ ನನ್ನ ಹತ್ರ, ನನಗೆ ಬಟ್ಟೆ ಬೇಕು, ಹೋಗಿ ತಗೊಂಬ. ನನಗೆ ಆಸ್ತಿ ಮಾಡಬೇಕು, ಪ್ರಯತ್ನ ಮಾಡಿ ಮಾಡ್ಕೋ. ನಾನು ಗ್ರ್ಯಾಜುಯೇಟ್ ಆಗಬೇಕು, ಪ್ರಯತ್ನ ಮಾಡಿ ಕಲಿ. ಮನೆ ಕಟ್ಟಬೇಕು, ಪ್ರಯತ್ನ ಮಾಡು. ಸ್ವಾಮೀಜಿ, ನನಗೆ ಮಗು ಬೇಕು, ಮದುವೆ ಆಗು. ಅದು ಕಾಲೇನ ಅಂದ್ರೇನು? ನಿನಗೆ 3 ವರ್ಷ ಆದರೆ 3 ವರ್ಷದ ಮಗುವಿಗೆ ಮಗು ಬೇಕು ಅಂದರೆ 3 ವರ್ಷದ ಮಗುವಿಗೆ ಮಗು ಆಗಲ್ಲ. ಅವನಿಗೆ 18-20 ಆಗಬೇಕು. ಆಮೇಲೆ 20 ವಯಸ್ಸಿನ ಮಗಳ ಹುಡುಗಿಯನ್ನು ಮದುವೆ ಆಗಬೇಕು. ಆಮೇಲೆ 1 ವರ್ಷ ಕಾಯಬೇಕು, 1 ವರ್ಷ 2 ವರ್ಷ ಕಾಯಬೇಕು. ಕಾಲೇನ ಪ್ರಯತ್ನೇನ ಕರ್ಮಣ ಪ್ರಜೆಯ ಧನೇನ ಪ್ರಾಪ್ತವ್ಯಂ ಅಪ್ರಾಪ್ತಶ್ಚೇತ್. ಇಲ್ಲದ ವಸ್ತುವನ್ನು ನೀನು ಪ್ರಯತ್ನದ ಮೂಲಕ ಪಡೆಯುವ ಪ್ರಯತ್ನ ಮಾಡು. ಯಾರು ಬೇಡ ಅಂದರು? ತಮ್ಮ, ಏನು ಬೇಕು ಅಂತ ಅನ್ನೋದು ನೀನು ಜೀವನದಲ್ಲಿ ಏನು ಬೇಕು ಅಂತ ಅನ್ನೋದು ನೀನು? ಸ್ವಾಮೀಜಿ, ಶಾಂತಿ ಬೇಕು ಸ್ವಾಮೀಜಿ, ಜೀವನದಲ್ಲಿ ಶಾಂತಿ ಬೇಕು. ಏಯ್, ಅದೇನು ಅಂಗಡಿಯಲ್ಲಿ ಸಿಗೋದಾ? ಶಾಂತಿ ಬೇಕು ಅಂತ ಅಂತೀಯಲ್ಲ, ಹೌದು. ನೀನು ಕಳ್ಕೊಂಡದ್ದೆಲ್ಲಿ ಹೇಳು? ಬೇಡ, ಕಳ್ಕೊಂಡದ್ದೆಲ್ಲಿ ಅದು ಮುಖ್ಯ ಅಲ್ಲ.
ಶಾಂತಿ ಅನ್ನುವ ವಸ್ತುವನ್ನು ನೀನು ಅನುಭವಿಸಿದ್ದೆಲ್ಲಿ? ನೆನಪಿರಲಿ, ಗೊತ್ತಿಲ್ಲದ ವಸ್ತುವನ್ನು ಹುಡುಕಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಆಚಾರ್ಯರು ಕೊಡುವ ಉತ್ತರ ಭಾಷ್ಯದಲ್ಲಿ. ಅಪ್ರಾಪ್ತಶ್ಚೇತ್ ಪ್ರಾಪ್ತವ್ಯಂ, ಪ್ರಾಪ್ತಶ್ಚೇತ್ ನಿನ್ನಲ್ಲೇ ಇರುವುದಾದರೆ, ಪಡಿತೇನೆ ಅಂತ ಅಂತೀಯಲ್ಲ, ಜೀವನದಲ್ಲಿ ಒಂದು ದಿವಸ ಗಳಿಸ್ತೇನೆ ಅಂತ ಅಂತೀಯಲ್ಲ, ಶಾಂತಿ ಸುಖ ಅನ್ನುವಂಥದ್ದು ಹೊರಗಿದೆಯಾ? ಅದು ಹೊರಗಿರುವ ವಸ್ತುವ? ಅದು ಒಂದು ದಿವಸ ಬರುವಂಥದ್ದ? ಯಾರೋ ಕೊಡುವಂಥದ್ದ? ಅದು ಗಳಿಸುವಂಥದ್ದ? ಈ ಲೋಕದಲ್ಲಿಲ್ಲ. ಇನ್ನೊಂದು ನೀನು ಶಾಂತಿಯನ್ನು ಅನುಭವಿಸಿದ್ದೆಲ್ಲಿ ಹೇಳು? ಪೂರ್ಣ ಶಾಂತಿಯನ್ನು ನೀನು ಅನುಭವಿಸಿದ್ದು ಕಂಡುಕೊಂಡದ್ದೆಲ್ಲಿ? ಆಚಾರ್ಯರು ಕೇಳುವ ಪ್ರಶ್ನೆ ಸ್ವಾಮಿ, ಎಂಥವನಾದರೂ ತಲೆಬಾಗಬೇಕು. ಎಲ್ಲಿ ಹೇಳಿ ಸ್ವಾಮೀಜಿ? ಎಚ್ಚರದಲ್ಲಿ ಮನಸ್ಸು ಕುಣಿತದೆ. ಕನಸು ದಿಟ ನೆನಸು ದಿಟ ತನು ಒಳಿಹ ಚೇತನವ ಕುಣಿಸುವ ಕನಲಿಸುವ ಹಬೆಗಳೆಲ್ಲ ದಿಟ. ಎಚ್ಚರ ಅದು ಮನಸ್ಸು ಕುಣಿಯುವಾಗ ಸಿಗೋದು. ನಿಮ್ಮ ಮನಸ್ಸು ಕುಣಿಯಲಿಕ್ಕೆ ಶುರುವಾಯಿತು, ಎದ್ದೆವು. ಅದಕ್ಕೇನು ಹೆಸರು? ಜಾಗ್ರತ್. ಅದಕ್ಕೇನು ಹೆಸರು? ಎಚ್ಚರ. ಎಚ್ಚರದಿಂದ ಎಲ್ಲಿ ಹೋಗೋದು ನಾವು? ಕನಸಿಗೆ. ಕನಸಲ್ಲಿ ಏನು ನೋಡ್ತೇವೆ? ಅಲ್ಲೂ ಮನಸ್ಸು ಕುಣಿತದೆ ಸ್ವಾಮೀಜಿ. ಕನಸಲ್ಲೂ ಮನಸ್ಸು ಕುಣಿಯೋದೆ ಸರಿ. ಕನಸಲ್ಲಿ ನೀನು ಏನು ಮಾಡೋದು? ಸುಖ ಶಾಂತಿಯನ್ನು ಹುಡುಕೋದು. ಎಚ್ಚರದಲ್ಲಿ ನೀನೇನು ಮಾಡೋದು? ಸುಖ ಶಾಂತಿಯನ್ನು ಹುಡುಕೋದು. ಇದು ಎರಡೂ ಅಲ್ಲದ ಇನ್ನೊಂದು ಅವಸ್ಥೆ ಇದೆ ಅಲ್ಲ, ಯಾವುದು? ನಿದ್ದೆ. ಹೌದು, ಅಲ್ಲಿ ಹೇಗಿರ್ತೀಯ ಸ್ವಾಮೀಜಿ? ನೀವು ನೆನಪು ಮಾಡಿದ್ದು ಒಳ್ಳೆಯದಾಯಿತು. ಯಾಕೆ? ಅಲ್ಲ, ನಿದ್ದೆ ಮಾಡುವ ಅಂಥೇಳಿ. ನಿದ್ದೆ ಬೇಕು ಸ್ವಾಮೀಜಿ. ಯಾರನ್ನಾದರೂ ನಿದ್ದೆಯಿಂದ ಎಬ್ಬಿಸಿ ಅವನಿಗೆ ಮತ್ತೆ ನಿದ್ದೆನೇ ಬೇಕು. ಅರ್ಧ ನಿದ್ದೆಯಿಂದ ಎಬ್ಬಿಸಿ ಅಂತ ಯಾರನ್ನಾದರೂ, ಅವ ಮತ್ತೆ ಹೋಗಿ ನಿದ್ದೆ ಮಾಡೋದೆ. ನಿದ್ದೆಯಲ್ಲಿ ಏನಿತ್ತು ಸ್ವಾಮೀಜಿ? ನೀವು ನಿದ್ದೆ ಮಾಡಿ ಸ್ವಾಮಿ. ನೆನಪಿರಲಿ, ಎಚ್ಚರದ ತಳಮಳ ಇಲ್ಲದ ಅವಸ್ಥೆ ನಿದ್ದೆ. ಇಂದ್ರಿಯಗಳ ಗಲಾಟೆ ಇಲ್ಲದ ಅವಸ್ಥೆ ನಿದ್ದೆ. ನಾನು ಬೇರೆ, ಜಗತ್ತು ಬೇರೆ, ನಾನು ಬೇರೆ, ವಿಷಯಗಳು ಬೇರೆ, ನಾನು ಬೇರೆ, ಪ್ರಪಂಚ ಬೇರೆ, ನಾನು ಬೇರೆ, ನೀನು ಬೇರೆ, ಎಲ್ಲ ಗಲಾಟೆ ಗೊಂದಲಗಳಿಗಿಂತ ದೂರ ಇರುವ ಅವಸ್ಥೆ ನಿದ್ದೆ. ನಿದ್ದೆಯಲ್ಲಿ ಯಾರು ಸ್ವಾಮೀಜಿ? ನಾನು ಮಾತ್ರ. ಅಲ್ಲಿ ತಳಮಳ ಇಲ್ಲ. ಹೊರಗಿನ ವಿಷಯಗಳ ಗದ್ದಲ ಇಲ್ಲ. ಬೇಕನ್ನೋ ಮನಸ್ಸಿನ ಯಾವುದೇ ರೀತಿಯ ಹಾರಿಕೆ ಸ್ವಾಮೀಜಿ. ನಿದ್ದೆ. ಆ ನಿದ್ದೆ ಅನುಭವ ಏನು ಸ್ವಾಮೀಜಿ? ಶಾಂತಿ. ನಿಮ್ಮ ನಿದ್ದೆ ಬೇರೆ, ನನ್ನ ನಿದ್ದೆ ಬೇರೆಯಾ ಸ್ವಾಮೀಜಿ? ವಿಶ್ವಾದ್ಯಂತವಾಗಿ ಎಲ್ಲರ ಇಂದ್ರಿಯಗಳು, ಮನಸ್ಸು ಬುದ್ಧಿ ಇವೇ ಮೂರು ನಮ್ಮ ಶತ್ರುಗಳು ಸ್ವಾಮಿ. ಇವುಗಳ ಗಲಾಟೆ ಇಲ್ಲದಾಗ ನಾನೆಲ್ಲಿ? ನಾನು ಹೆಣ್ಣ? ನಾನು ಗಂಡ? ನಾನು ಬಿಳಿಯ? ನಾನು ಕಪ್ಪ? ನಾನು ಹುಡುಗನೋ? ನಾನು ಹುಡುಗಿಯೋ?
ನಾನು ಯುವಕನು, ನಾನು ವೃದ್ಧನು, ದೇಹದಲ್ಲಿ ನಾನನ್ನುವ ಭ್ರಾಂತಿಯೇ ಇಲ್ಲ ಸರ್. ನಿದ್ದೆ ಎಲ್ಲಿದ್ದೆ? ಸ್ವಾಮೀಜಿ, ಉಪನಿಷತ್ತಿನ ಪ್ರಕಾರ ಆ ನಿದ್ದೆ ಅನ್ನುವಂಥ ಒಂದು ಅನುಭವದಲ್ಲಿ ನಾವು ಎಲ್ಲೆಲ್ಲೂ ಶಯಾನೋ ಯಾತಿ ಸರ್ವತಃ ಆಸೀನೋ ದೂರಂ ವ್ರಜತಿ. ಬೆಳಿಗ್ಗೆ ಎದ್ದನೋ, ಬೆಳಿಗ್ಗೆ ಹೇಳೋದಂದ್ರೇನು? ಮನಸ್ಸು ಕುಣಿಯೋದು. ಮನಸ್ಸು ಕುಣಿಯುವುದಕ್ಕೆ ಹೆಸರು ಬೆಳಿಗ್ಗೆ ಹೇಳೋದು. ಬೆಳಿಗ್ಗೆ ಎದ್ದೆವು, ಇದಕ್ಕೆ ಕಂಡುಕೊಂಡೆವು. ಹತ್ತಿರ ಇರೋದು ಯಾರು ನಮಗೆ? ಈ ದೇಹ. ಈ ದೇಹ ಕಂಡುಕೊಂಡೆವು, ನಾನು ಬೇರೆ, ಜಗತ್ತು ಬೇರೆ. ಮುಗೀತು. ನಾನು ಬೇರೆ, ಜಗತ್ತು ಬೇರೆ ಬಂದಾಯಿತು. ನಾನು ಬೇರೆ, ಜಗತ್ತು ಬೇರೆ ಅನ್ನುವ ರೀತಿಯಲ್ಲಿ ಮನಸ್ಸು ಎರಡನ್ನು ಮಾಡಿದ ಮೇಲೆ ಬೇಕು ಬೇಕದು ಬೇಕು ಬೇಕಿದೆ ನಗಿನ್ನೊಂದು ಬೇಕೆನುತ ಬೊಬ್ಬಿಡುತ್ತಲಿಹ ಘಟವನಿದನು. ಕಣ್ಣಿಗೆ ನೋಡಿದ್ದು ಬೇಕು, ಕಿವಿಗೆ ಕೇಳಿದ್ದು ಬೇಕು, ನಾಲಿಗೆ ರುಚಿ. ಸ್ವಾಮಿ, 5 ಇಂದ್ರಿಯಗಳ ಮೂಲಕ ನಾವು ದಾಸರೋ ನಾವೆಲ್ಲ. ಎಲ್ಲರೂ ಸ್ವಾಮಿ ವಿಷಯಗಳ ದಾಸರು. ನೋಡಿದ್ದು ಬೇಕು, ಕೇಳಿದ್ದು ಬೇಕು, ಮುಟ್ಟಿದ್ದು ಬೇಕು, ರುಚಿಸಿದ್ದು ಬೇಕು, ಆಘ್ರಾಣಿಸಿದ್ದು ಮೂಸಿದ್ದು ಬೇಕು. ಅದು ಬೇಕು ಬೇಕು ಅಂತ ಹೊರಗೆ ಓಡ್ತೀಯಲ್ಲ. ಹೌದು, ಹೊರಗೆ ಓಡುವಾಗ ಏನು ಮನಸ್ಸಿನ ತಳಮಳ ಗಲಾಟೆ, ಅದಕ್ಕನ್ನೋದು ಅಶಾಂತಿ. ಅಶಾಂತಿ ಮಾಡಿಕೊಳ್ಳೋದು ನೀನೇ. ನೋಡಿ, ಇವಾಗ ಆಲೋಚನೆ ಮಾಡಿ, ನಿದ್ದೆಯಲ್ಲಿ ಎಲ್ಲಿದ್ದಿ? ನಿದ್ದೆಯಲ್ಲಿ ಇದ್ದದ್ದಲ್ಲಿ ಸ್ವಾಮಿ ನಾವು? ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೇ ಯಸ್ಮಿಂಶ್ಚ ಪ್ರಲಯಂ ಯಾಂತಿ ಪುನರೇವ ಯುಗಕ್ಷಯೇ. ಓಯ್, ಬೆಳಿಗ್ಗೆ ಎದ್ದು ಬಂದದ್ದೆಲ್ಲಿಂದ ನಾವು? ರಾತ್ರಿ ಮಲಗಲಿಕ್ಕೆ ಹೋದದ್ದೆಲ್ಲಿಗೆ? ಎಲ್ಲಿಗೆ? ನೀನು ರಾತ್ರಿ ಮಲಗಲಿಕ್ಕೆ ಹೋದದ್ದು ಭಗವಂತನ ಸಾನ್ನಿಧ್ಯಕ್ಕೆ. ನಮಗೂ ನೆನಪಿಲ್ಲ ಸ್ವಾಮಿ. ನಿದ್ದೆಯಲ್ಲಿ ನಾವಿದ್ದದ್ದೆಲ್ಲಿ? ಭಗವಂತನ ಜೊತೆಯಲ್ಲಿ. ಬೆಳಿಗ್ಗೆ ಎದ್ದೆವು, ಬಂದೆವು. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮ. ಬೆಳಿಗ್ಗೆ ಆಯಿತು, ಭಗವಂತನ ಸಾನ್ನಿಧ್ಯವನ್ನು ಬಿಟ್ಟು ಅಲ್ಲಿ ಮನಸ್ಸನ್ನು ಕುಣಿಸಿಕೊಂಡು ಹೊರಗೆ ಬಂದಾಯಿತು. ಹೊರಗೆ ಬಂದ ಕೂಡಲೇ ಮೋಸ ಹೋದೆವು ಸ್ವಾಮಿ. ಮಾಯಾಮಯಮಿದಮಖಿಲಂ ಸರ್ವಂ. ಮನಸ್ಸು ಕುಣಿಯುವಾಗ ಏನು ಕಾಣ್ತದೋ ಅಲ್ಲಿ ಸುಖ ಇಲ್ಲ. ಸುಖ ಶಾಂತಿ ಇರುವುದೆಲ್ಲಿ? ನಿನ್ನ ಮನಸ್ಸು ಬುದ್ಧಿಯ ಹಿಂದೆ, ನಿನ್ನ ಮನಸ್ಸು ಬುದ್ಧಿಯ ತಳದಲ್ಲಿ, ಭಗವಂತನ ಸಾನ್ನಿಧ್ಯದಲ್ಲಿ. ಎಲ್ಲಿ ಸ್ವಾಮಿ ಅದು? ಹೃದಯ, ನಿಮ್ಮ ಮನಸ್ಸು ಬುದ್ಧಿಯ ಆಶ್ರಯದಲ್ಲಿ. ನಿದ್ದೆ ಮಾಡುವಾಗ ನಾವಿರೋದು ಭಗವಂತನ ಜೊತೆಯಲ್ಲಿ. ನಮಗೆ ಹೇಳೋರು ಯಾರಿಲ್ಲ. ಭಗವಂತನ ಜೊತೆಗೆ ಒಳಗೆ ಹೋದರೂ ಸ್ವಾಮಿ ಶಾಂತಿ, ಸುಖ, ನೆಮ್ಮದಿ, ಆನಂದ ಭಗವಂತನ ಸಾನ್ನಿಧ್ಯದಲ್ಲಿ ಒಳಗೆ. ಯಾರಾದರೂ ನಿದ್ದೆ ಮಾಡೋರಿದ್ದರೆ ಎಬ್ಬಿಸಬಾರ್ದಂತೆ. ನಿದ್ದೆ ಮಾಡೋರು ಯಾರಾದ್ರಿದ್ದರೆ ಎಬ್ಬಿಸಬಾರ್ದಂತೆ. ಯಾಕೆ? ಭಗವಂತನ ಜೊತೆಯಲ್ಲಿರೋನವನು. ಬಿಡು, ಅವನಾಗಿ ಎದ್ದು ಬರಲಿ, ಎಬ್ಬಿಸಬಾರ್ದು. ನಾವು ಮಾಡಿದ ಮೋಸ ನೋಡಿ. ಆಚಾರ್ಯ ಶಂಕರರು ಏನು ಹೇಳೋದು? ಅಪ್ರಾಪ್ತಶ್ಚೇತ್ ಪ್ರಾಪ್ತವ್ಯಂ. ನಿಮ್ಮಲ್ಲಿ ಇಲ್ಲದ ವಸ್ತುವನ್ನು ನೀವು ಗಳಿಸುವ ಪ್ರಯತ್ನ ಮಾಡಬಹುದು. ಇಲ್ಲದಿರುವ ವಸ್ತುವನ್ನು ಗಳಿಸುವ ಪ್ರಯತ್ನ ಮಾಡು, ಬರ್ತದೆ.
ಹೋಗ್ತದೆ. ಹಣ ಇರಲಿಲ್ವೋ, ಇರಲಿಲ್ಲ, ಬರ್ತದೆ, ಹೋಯ್ತದೆ. ಯಾವುದೇ ವಸ್ತುವನ್ನು, ಇಲ್ಲದೇ ಇರುವ ವಸ್ತುವನ್ನು ನೀವು ಪ್ರಯತ್ನದ ಮೂಲಕ ಗಳಿಸಬಹುದು. ಕಾಲಾನುಕ್ರಮದಲ್ಲಿ ಬರ್ತದೆ, ಒಂದು ಕಾಲಕ್ಕದು ಹೋಗ್ತದೆ. ಯಾಕೆ? ಶಾಶ್ವತ ಅಲ್ಲ. ಹೋಯ್ ಶಾಂತಿ ಸುಖ ಹಾಗಲ್ಲ. ಶಾಂತಿ ಸುಖ ಅನ್ನುವಂಥದ್ದು ಬರುವಂಥದ್ದಲ್ಲ. ಯಾಕೆ? ಅದು ಇರುವಂಥದ್ದು. ಪ್ರತಿ ದಿವಸ ನಿದ್ದೆಯಲ್ಲಿ ನನ್ನ ಮನಸ್ಸು ಅನುಭವಿಸ್ತದೆ ಸ್ವಾಮಿ. ಎಲ್ಲಿ? ಒಳಗೆ. ನನ್ನ ಮನಸ್ಸು ತನ್ನ ತಳಮಳವನ್ನು ನಿಲ್ಲಿಸಿ, ಗದ್ದಲ ಗೊಂದಲವನ್ನು ನಿಲ್ಲಿಸಿ, ಎಲ್ಲ ಶಾಂತಿಯನ್ನು ನಿಲ್ಲಿಸಿ ಪರಮಾತ್ಮನ ಜೊತೆಯಲ್ಲಿದ್ದಾಗ ಆನಂದವಾಗಿರ್ತೇನೆ ಸ್ವಾಮಿ. ಮನಸ್ಸು ಆನಂದವನ್ನು, ಶಾಂತಿಯನ್ನು ಅನುಭವಿಸಿದ್ದೆಲ್ಲಿ? ಒಳಗೆ. ಬೆಳಿಗ್ಗೆ ಎದ್ದ ಮೇಲೆ ಹುಡುಕೋದೆಲ್ಲಿ? ಅಲ್ಲಿ. ಹೋಯ್ ಸಿಗ್ಲಿಕ್ಕುಂಟದು ಸ್ವಾಮಿ. ಇಡೀ ಜೀವನ ನೀವು ಏನು ಬೇಕಾದರೂ ಮಾಡಿ ಸ್ವಾಮಿ, ಹೊರಗಿನ ವಿಷಯಗಳಲ್ಲಿ ಸುಖ ಶಾಂತಿ ಅನ್ನುವಂಥದ್ದಿಲ್ಲ. ಮಗುವನ್ನು ನೋಡಿದ್ದೀರಾ? 1 ವರ್ಷದ 2 ವರ್ಷದ ಮಕ್ಕಳನ್ನು ನೋಡಿದ್ದೀರಾ? ಏನು ಮಾಡ್ತವೆ? ನಿದ್ದೆ. ಏನು ಮಾಡಿದವು? ನಿದ್ದೆ. ನಿದ್ದೆಯಲ್ಲಿ ಶಾಂತಿ. ಅಮ್ಮ ಹೊಟ್ಟೆ ತುಂಬಿಸಿದರೆ ಸಾಕು, ನಿದ್ದೆ. ನಿದ್ದೆಯಲ್ಲಿ ಏನುಂಟು? ಇನ್ನೇನು ಬೇಕು? ಪ್ರಶಾಂತಿ. ಆ ಮಕ್ಕಳು ಬೆಳೆಯೋದೇ ನಿದ್ದೆಯಲ್ಲಿ. ಮಕ್ಕಳು ಬೆಳೆಯೋದೇ ನಿದ್ದೆಯಲ್ಲಿ. 1 ವರ್ಷ 2 ವರ್ಷ 3 ವರ್ಷದ ಮಗುವನ್ನು ನೋಡಿ ಆನಂದವಾಗಿರ್ತಾನೆ ಸ್ವಾಮಿ. ಯಾತಕ್ಕೆ? ನಾನು ಬೇರೆ, ಜಗತ್ತು ಬೇರೆ, ಇನ್ನೂ ಆಗಲಿಲ್ಲ. ನಾನು ಬೇರೆ, ಜಗತ್ತು ನಾನು ಬೇರೆ, ನಾನು ಬೇರೆ, ಪರಮಾತ್ಮ ಬೇರೆ. ಯಾವುದು ಅವನಿಗಿನ್ನೂ ಕೂಡ ದೇಹದಲ್ಲಿ ನಾನನ್ನೋ ಭಾವನೆ ಬರಲಿಲ್ಲ. ದೇಹದಲ್ಲಿ ನಾನನ್ನುವ ಭ್ರಾಂತಿ ಬರುವ ತನಕ ಮಗು ಆನಂದವಾಗಿರ್ತದೆ ಸ್ವಾಮಿ. ಊಟ ನಿದ್ದೆ, ಊಟ ನಿದ್ದೆ. 10-12 ಆಗುವಾಗಲ್ವ ಎದ್ದೆ. 12, 10, 15, 10 ಆಗುವಾಗಲ್ವ ಸ್ವಾಮಿ ಎದ್ದ. ಇವ ಯಾರು? ಮಹಿಷಾಸುರ. ಅಲ್ಲಿಂದ ಸ್ವಾಮಿ ಶುರು. ಏನು? ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ, ತಣಿಸಲದ ನೊಗೆಯುವುದು ಬಗೆ ಬಗೆಯ ಯುಕ್ತಿ. ಮನುಜನೇಳಿಗೆ ಅದರಿನ್. ಆ ಮನುಷ್ಯನ ಏಳಿಗೆ ಅನ್ನುವಂಥದ್ದೇ ಆ ಮನಸ್ಸಿನ ಪ್ರಶಾಂತತೆ. ಅವನಿಗೆ ಗೊತ್ತಿಲ್ಲ. ಅವನೇನು ತಿಳ್ಕೊಂಡಿದ್ದಾನೆ? ಎದ್ಬಿಟ್ಟೆ. ಎದ್ದ ಮೇಲೆ ಹೊರಗಿನ ವಿಷಯಗಳಲ್ಲಿ ಸುಖ ಇದೆ ಅನ್ನೋ ರೀತಿಯಲ್ಲಿ ಅಲ್ಲಿಗೆ ಬಲಿಯಾದೆ. ಇವತ್ತಲ್ಲ ನಾಳೆ ಗಳಿಸ್ತೇನೆ, ಸಾಧ್ಯನೇ ಇಲ್ಲ. ಕಣ್ಣಿಗೆ ಕಾಣುವ ರೂಪ ಎಲ್ಲೆಲ್ಲುಂಟೋ ಬೇಕು, ಅಲ್ಲಿಲ್ಲ ಕಣೋ, ಶಾಂತಿ ಇಲ್ಲ. ಕಿವಿಗೆ ಕೇಳುವಂಥ ಏನು ಶಬ್ದಗಳುಂಟೋ ಓಡು, ಅಲ್ಲಿ ಶಾಂತಿ ಇದೆ. ಇಲ್ಲ ತಮ್ಮ. ನಾಲಿಗೆಗೆ ಸಿಗುವಂಥ ರುಚಿಯಲ್ಲಿ ಬೇಕು. ಬೆದಕಾಟ ಬದುಕೆಲ್ಲ ಚಣಚಣವು ಹೊಸ ಹಸಿವು. ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಎಲ್ಲಿ ಶಾಂತಿ ಇಲ್ವೋ ಅಲ್ಲಿ ಹೊರಟೆ ಸ್ವಾಮಿ. ಮೂರ್ಖ. ಅಲ್ಲಿದೆ ಅಂತ ಹೇಳಿದ್ಯಾರು? ನನ್ನ ಮನಸ್ಸೇ. ನಿನ್ನ ಮನಸ್ಸಿಗೆ ಹೇಳಿದ್ಯಾರು? ಅದು ಅನುಭವಿಸಿದ್ದು ಶಾಂತಿಯನ್ನು ಒಳಗಿಂದ. ಪೂರ್ಣ ಆನಂದವನ್ನು, ಶಾಂತಿ ಅನ್ನೋದು ಕಂಡುಕೊಂಡದ್ದು ನಿದ್ದೆಯಲ್ಲಿ ಒಳಗಿಂದ. ಎದ್ದ ಮೇಲೆ ಅದು ಹುಡುಕ್ತಾ ಇರೋದು ಹೊರಗಿಂದ. ಸಿಗಲಿಕ್ಕುಂಟ ಸ್ವಾಮಿ ಅದಕ್ಕೆ? ನೀವು ಆಲೋಚನೆ ಮಾಡಿ. ನಮ್ಮ ಮನಸ್ಸೇ ನಮ್ಮ ಶತ್ರು ಸ್ವಾಮಿ. ಮನ ಏವ ಮನುಷ್ಯಾಣಾಂ ಶತ್ರು. ಹೊರಗಿನ ವಿಷಯಗಳಲ್ಲಿ ಸುಖ ಇದೆ ಅಂತ ನಮ್ಮನ್ನು ಓಡಿಸೋದು ಯಾರು? ನಮ್ಮ ಮನಸ್ಸೇ. ಯಾರು ಹೇಳಿದ್ದು? ನನ್ನ ಅನುಭವವೇ ಸ್ವಾಮಿ. ಒಳಗಿನ ಆನಂದವನ್ನು ನಾನು ಕಂಡುಕೊಂಡಿಲ್ಲ ಸ್ವಾಮಿ. ಆಲೋಚನೆ ಮಾಡಿ. ಆಚಾರ್ಯ ಶಂಕರರಿಗೆ 8ನೇ ವಯಸ್ಸಿಗೆ ಸಿಕ್ತು. ಸಂತ ಜ್ಞಾನೇಶ್ವರಿಗೆ ಹುಟ್ಟುವಾಗಲೇ
ಆನಂದ ಸಿಕ್ತು. ಅಂದ್ರೇನು? ಆ ಮನಸ್ಸು ಕುಣಿಯಲೇ ಇಲ್ಲ, ಆ ಮನಸ್ಸು ತಳಮಳಗೊಳ್ಳೇ ಇಲ್ಲ. ನನಗಿಂತ ಬೇರೆಯಾದ ವಿಷಯಗಳು ಜಗತ್ತನ್ನುವಂಥದ್ದೆಲ್ಲೋ ದೂರದಲ್ಲಿ ಕಾಣುತ್ತದೆ. ಅವನಿಗೆ ಕಂಡಲ್ಲಿ ಎಲ್ಲೆಲ್ಲೂ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲಿ ನೋಡಿದರಲ್ಲಿ ಮನಸ್ಸು ಎತ್ರ ಎತ್ರ ಮನೋಯಾತಿ, ಮನಸ್ಸು ಎಲ್ಲೆಲ್ಲಿ ಹೋಗ್ತದೋ ಪ್ರಶಾಂತತೆ. ಆನಂದ ಶಾಂತಿ ಆರಂಭದಲ್ಲೇ ಬಾಲ್ಯದಲ್ಲೇ ಅವನಿಗೆ ಸಿಕ್ತು. ಸಂತ ಜ್ಞಾನೇಶ್ವರ, ಸಂತ ಆಚಾರ್ಯ ಶಂಕರ 8ನೇ ವಯಸ್ಸಿಗೆ ಸ್ವಾಮಿ, ಅಮ್ಮ ಸನ್ಯಾಸಕ್ಕೆ ಅನುಮತಿ ಕೊಡು. ಯಾರಾದ್ರೆ ಅಂತಾರೆ ಹುಚ್ಚ, 8ನೇ ವಯಸ್ಸಿಗೆ ಸನ್ಯಾಸ, ಹೇ ಹುಚ್ಚು, ಮೂರ್ಖ ಎಲ್ಲಾರು. ಪ್ರಪಂಚವನ್ನು ನೋಡಲೇ ಇಲ್ಲ, ಮೊದಲು ಹೊರಗೆ ಬಾ, ಜಗತ್ತನ್ನು ನೋಡು. ಅಂದ್ರೇನು? ನಮಗೆ ಪೆಟ್ಟು ತಿನ್ನು ಅಂತೇಳಿ. ಹೊರಗಿನ ವಿಷಯಗಳಲ್ಲಿ ಇದೇನು ಸ್ವಾಮಿ? ಬುದ್ಧ ಹೋದದ್ದು ಒಳಗೆ, ಮಹಾವೀರ್ ಹೋದದ್ದು ಒಳಗೆ, ಸಂತ ಮಹಾತ್ಮರೆಲ್ಲ ಹೋದದ್ದು ಒಳಗೆ. ನಾವೇನು ಹೇಳ್ತಾ ಇರೋದು? ಬಾ ಹೊರಗೆ, ಪೆಟ್ಟು ತಿನ್ನು ಅಂತೇಳಿ, ಪೆಟ್ಟು ತಿನ್ನು ಅಂತೇಳಿ. ಮಹರ್ಷಿ ರಮಣರಿಗೆ 16ನೇ ವಯಸ್ಸಿಗೆ ಸಿಕ್ತು. ಆಲೋಚನೆ ಮಾಡಿ, 16ನೇ ವಯಸ್ಸಿಗೆ ಸಿಕ್ತು ಸ್ವಾಮಿ ರಮಣ ಮಹರ್ಷಿಗಳಿಗೆ. ಏನದು? ಆ ಮನಸ್ಸು ಶಾಂತವಾಗಿ ನಿಂತು ಬಿಡ್ತು. ಎಚ್ಚರ ಅಂದ್ರೇನು? ಮನಸ್ಪಂದನ. ಕನಸಂದ್ರೇನು? ಸ್ವಲ್ಪ ಸ್ವಲ್ಪ ಸ್ಪಂದನ. ನಿದ್ದೆ ಅಂದ್ರೇನು? ಒಳಗೆ ಹೋದೆ. ಅದಕ್ಕಿಂತಲೂ ಇನ್ನೂ ಒಳಗೆ ಹೋದರೆ ಪೂರ್ಣ ಸಮಾಧಿ ಸ್ವಾಮಿ. ಸಮಾಹಿತ ಧೀಹಿ, ಎಚ್ಚರದಲ್ಲಿ ನೀವು ಮನಸ್ಸಿನ ಪ್ರಶಾಂತತೆಯನ್ನು ಗಳಿಸಿ. ಸಮಾಹಿತ ಧೀಹಿ, ಸಮಾಧಿ ಆತ್ಮಾನಂದ, ಅದು ಆನಂದ ಪ್ರಾಪ್ತಿ. ಅಂದ್ರೇನು? ಒಳಗಿಂದ ಬಂದದ್ದದು, ಅದು ಇರುವಂಥದ್ದು, ಬಂದದ್ದಲ್ಲ, ಯಾರೋ ಕೊಟ್ಟದ್ದಲ್ಲ, ನೀನು ಗಳಿಸಿದ್ದಲ್ಲ, ಎಲ್ಲೋ ಹೋದ ಮೇಲೆ ಸಿಕ್ಕಿದ್ದಲ್ಲ. ಪ್ರಾಪ್ತಶ್ಚೇತ್, ಅದು ನನ್ನದೇ ಸ್ವರೂಪ ಹೌದು. ಅದಕ್ಕೆ ನೀನು ಏನೂ ಮಾಡಬೇಕಾದ್ದಿಲ್ಲ. ನ ಕರ್ಮಣ, ಅದು ಕರ್ಮದ ಮೂಲಕ ಸಿಗಲ್ಲ. ನ ಪ್ರಜೆಯ, ಜನರ ಸಹಾಯದ ಮೂಲಕ ಅದು ಸಿಗೋಲ್ಲ. ನ ಧನೇನ, ಹಣದ ಮೂಲಕ ನೀನು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದಲ್ಲ. ಜ್ಞಾನೇನೈಕೇನ. ಓ ಸ್ವಾಮೀಜಿ, ಅದು ಗಳಿಸುವಂಥದ್ದಲ್ಲ, ಒಂದು ದಿವಸ ಬರುವಂಥದ್ದಲ್ಲ, ಯಾರೋ ಕೊಡುವಂಥದ್ದಲ್ಲ, ಅದು ನನ್ನ ಸ್ವರೂಪವೇ, ಪ್ರಾಪ್ತ ವಸ್ತು. ಅದು ಇರುವುದಾದರೆ ನನ್ನ ಸ್ವರೂಪವೇ ಅನ್ನುವ ರೀತಿಯಲ್ಲಿ ಆನಂದ ಶಾಂತಿ ಈಗಲೇ ಇರುವುದಾದರೆ ಕರ್ಮ ಪ್ರಯೋಜನ ಇಲ್ಲ, ಹಣ ಪ್ರಯೋಜನ ಇಲ್ಲ, ಧನ ಅನ್ನುವಂಥದ್ದು ಯಾವ ಪ್ರಯೋಜನವೂ ಇಲ್ಲ. ಮತ್ತು ಪ್ರಾಪ್ತಶ್ಚೇತ್ ಜ್ಞಾತವ್ಯಂ, ಆಚಾರ್ಯರ ಉಪದೇಶ. ಅಪ್ರಾಪ್ತಶ್ಚೇತ್, ಇಲ್ಲದ ವಸ್ತುವನ್ನು ಪ್ರಾಪ್ತಿ ಮಾಡಿಕೋ. ಅಪ್ರಾಪ್ತಶ್ಚೇತ್ ಪ್ರಾಪ್ತವ್ಯಂ. ಪ್ರಾಪ್ತಶ್ಚೇತ್, ಅದು ನಿನ್ನ ಸ್ವರೂಪವೇ ಆನಂದ ಶಾಂತಿ ಹೌದಾದರೆ ಅದನ್ನು ಗಳಿಸ್ತೇನೆ ಅಂತ ಹೊರಡಬೇಡ, ಮನಸ್ಸನ್ನು ನಿಲ್ಲಿಸಿಕೋ. ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿಯಿನಹುದು, ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ. ಬರೋ ಇಲ್ಲಿ, ಶಾಂತಿ ಕೊಡ್ತೇನೆ, ಬಾಯ್ಲಿ ಕೂತ್ಕೋ, ನೀನು ತಲೆ ಮುಟ್ತೇನೆ. ಅದು ಇನ್ನೊಬ್ಬರಿಗೆ ಕೊಡುವಂಥದ್ದಲ್ಲ ತಮ್ಮ. ಯಾಕೆ? ಅವನ ಸ್ವರೂಪವೇ ಶಾಂತಿ, ನೀನು ಕೊಡುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬನೂ ಸ್ವಾಮಿ ಶಾಂತಿ ಪ್ರಾಪ್ತಿಗಾಗಿ ಜ್ಞಾನೇನೈವತು ಕೈವಲ್ಯಂ, ಅದು ನನ್ನ ಸ್ವರೂಪ, ನನ್ನಲ್ಲೇ ಇದೆ, ನಾನೇ ಶಾಂತಿ ಸ್ವರೂಪ. ಮನಸ್ಸನ್ನು ಕದಡಿಸಿಕೊಳ್ಳಬಾರದು,
ಮನಸ್ಸನ್ನು ಕುಣಿಸಿಕೊಳ್ಳಬಾರ್ದು, ಮನಸ್ಸನ್ನು ಹಾಳು ಮಾಡಿಕೊಳ್ಳಬಾರ್ದು. ಬಸ್ ಬಸ್ ಓಯ್, ಇವಾಗ ಹೇಳಿ, ಇಡೀ ಭಗವದ್ಗೀತೆಯ ಚಿತ್ರ, ರಥ, ಕುದುರೆಗಳು, ಸಾರಥಿ, ಯಜಮಾನ. ಇಡೀ ಭಗವದ್ಗೀತೆಯ ಚಿತ್ರ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಇಂದ್ರಿಯಾಣಿ ಹಯಾನ್ಯಾಹು ಮನಃ ಪ್ರಗ್ರಹಮೇವ ಚ ಬುದ್ಧಿಂತು ಸಾರಥಿಂ ವಿದ್ಧಿ. ಇಡೀ ಭಗವದ್ಗೀತೆಯ ಚಿತ್ರ ಅನ್ನುವಂಥದ್ದೇ ನಮ್ಮ ಜೀವನದ ಚಿತ್ರ. ಅದು ಹೊರಟಿದ್ದೇವೆ ಸ್ವಾಮಿ, ಎಲ್ಲಿಗೆ? ಅದೇ ಕುದುರೆಗಳ ಮೂಲಕ ಹೊರಗಡೆ. ಅದೇ ಕುದುರೆಗಳನ್ನು ಪಳಗಿಸೋ ಅಂದ್ರೇನು? ಇಂದ್ರಿಯಗಳ ಮೂಲಕ ಹೊರಗಿಂದ ಸಿಗ್ತದೆ ಅಂತ ಅನ್ನಬೇಡ. ಇಂದ್ರಿಯಗಳನ್ನು ತಿರುಗಿಸಿಕೋ, ಇಂದ್ರಿಯಗಳನ್ನು ಅಂತರ್ಮುಖ ಮಾಡಿಸಿಕೋ. ದಮ, ಮನಸ್ಸು ಬುದ್ಧಿಯನ್ನು ಶಾಂತವಾಗಿಟ್ಟುಕೊಳ್ಳುವ ಪ್ರಯತ್ನ ಮಾಡು. ಶಮ, ಬುದ್ಧಿ ತನಗೆ ಬೇಕಾದದ್ದು ಸಿಗಲಿಲ್ಲ ಅಂತನ್ನುವಾಗ ತಳಮಳಗೊಳ್ಳುತ್ತದೆ, ತಾಳ ತಪ್ಪುತ್ತದೆ. ಅಲ್ಲ, ಸಮಾಧಾನವಾಗಿಟ್ಕೋ. ಇವು ಮೂರೇ ನಿನ್ನ ಶತ್ರುಗಳು. ಇಂದ್ರಿಯಾಣಿ ಮನೋಧಿಯ. ಇದು ಸ್ವಾಮಿ ಭಗವದ್ಗೀತೆಯ ಚಿತ್ರ. ಭಗವದ್ಗೀತೆಯ ಚಿತ್ರ ಏನು ತೋರಿಸೋದು? ಇದು ರಥಯಾತ್ರೆ. ಶರೀರ ಅನ್ನುವಂಥ ಮೂಲಕ ಇಂದ್ರಿಯಗಳೇ ಕುದುರೆಗಳು, ಹೊರಗಿನ ವಿಷಯಗಳಿಗೆ ಓಡಿಸುವಂಥವು. ಅದರ ಹಿಂದೆ ಮನಸ್ಸು. ಇಂದ್ರಿಯಗಳು ಎಲ್ಲಿ ಹೊರಗಿನ ವಿಷಯಗಳಲ್ಲಿ ಓಡಿ ಆಯಿತು ಮನಸ್ಸು. ಪೆಟ್ಟು ತಿಂತೀಯ. ಇಂದ್ರಿಯಗಳನ್ನು ಹಿಡಿ, ಮನಸ್ಸನ್ನು ಶಾಂತವಾಗಿ ನಿಲ್ಲಿಸು, ಬುದ್ಧಿಯ ತಳಕ್ಕೆ ಹೋಗು. ಬುದ್ಧಿ, ಇಂದ್ರಿಯ, ಮನಸ್ಸು, ಬುದ್ಧಿಗಳು ಮೂರು ಶಾಂತವಾಗಿ ನಿಂತಾಗ ಅನುಭವ ನೋಡು. ಸ್ವಾಮೀಜಿ, ಆನಂದ ಶಾಂತಿ ಸಿಕ್ತು ಸ್ವಾಮಿ, ಇಲ್ಲೇ ಇದೆ. ಅದು ಬರುವಂಥದ್ದಲ್ಲ, ಇರುವಂಥದ್ದು. ಪ್ರಾಪ್ತಶ್ಚೇತ್, ಅದು ನನ್ನ ಸ್ವರೂಪವೇ ಆದರೆ ಅದು ಬರುವಂಥದ್ದಲ್ಲ. ನಿನ್ನ ಪ್ರಯತ್ನ ಬೇಡ. ಜ್ಞಾತವ್ಯಂ, ತಿಳ್ಕೋ, ನನ್ನ ಸ್ವರೂಪವೇ ಶಾಂತಿ. ಇವತ್ತು ನಾಳೆ ಗಳಿಸ್ತೇನೆ, ಒಂದಲ್ಲ ಒಂದು ದಿವಸ ಜೀವನದಲ್ಲಿ ಶಾಂತಿಯನ್ನು ಗಳಿಸ್ತೇನೆ. ಸ್ವಾಮೀಜಿ, ಶಾಂತಿ ಸಿಗ್ತದೆ, ಭ್ರಾಂತಿ ಬೇಡ. ಆನಂದ ಶಾಂತಿ ನನ್ನ ಸಹಜ ಸ್ವರೂಪ. ಅಲ್ಲೇ ಮನಸ್ಸು ಬುದ್ಧಿ ನಿಲ್ಲುವ ಹಾಗೆ ಮಾಡುವ ಪ್ರಯತ್ನ. ದೇವ ಮಂದಿರ ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನೋದ್ಧಾರ. ತಳಮಳಗೊಳ್ಳುವುದು ಮನಸ್ಸು. ಹೊರಗೆ ಹೋಗ್ತೇನೆ, ಶಾಂತಿ ಗಳಿಸ್ತೇನೆ ಅಂತ ಹೇಳೋದು ತಪ್ಪು ತಿಳಿದ ಮನಸ್ಸು. ಒಂದಲ್ಲ ಒಂದು ದಿವಸ ಶಾಂತಿ ಗಳಿಸ್ತೇನೆ ಅಂತ ತಿಳ್ಕೊಂಡಿರೋದು ಭ್ರಾಂತಿಯ ಮನಸ್ಸು. ಆ ಮನಸ್ಸಿಗೆ ಒಳಗೆ ಬರುವ ವಿಧಾನವನ್ನು ತಿಳಿಸಿಕೋ ತಮ್ಮ. ನಾಮಸ್ಮರಣಾತ್ ಅನ್ಯ ಉಪಾಯಂ ನಹಿ ಪಶ್ಯಾಮೋ ಭವತರಣೆ. ಎಲ್ಲರೂ ಏನು ಹೇಳೋದು? ಕೂತ್ಕೋ, ಒಂದು ನಾಮಸ್ಮರಣೆ ಮಾಡು, ಭಜನೆ ಮಾಡು, ಧ್ಯಾನ ಮಾಡು. ಸ್ವಾಮಿ, ಇಂದ್ರಿಯ, ಮನಸ್ಸು, ಬುದ್ಧಿಗಳು ಪ್ರಶಾಂತವಾಗಿ ನಿಂತರೆ ಸಾಕು ಸ್ವಾಮಿ, ಶಾಂತಿ ಅಲ್ಲೇ. ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಒಳಗೆ ನಿಲ್ಲಿಸಿಕೊಳ್ಳುವ ಪ್ರಯತ್ನ. ಹೇಳಿ, ಜಪ, ಧ್ಯಾನ, ಪೂಜೆ, ಭಜನೆ, ಉಪವಾಸ. 1 2. ಗುಡಿಯೋ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ, ಬಡವರಿಂಗುಪಕೃತಿಯೋ ಯಾವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ. ನೆಮ್ಮದಿ ಬೇಕೋ, ಶಾಂತಿ ಬೇಕೋ ತಮ್ಮ? ಒಂದು ಕಡೆ ಪ್ರಶಾಂತವಾಗಿ ಕೂತ್ಕೋ.
ರಮಣರಿಗೆ ಸಿಕ್ತು, ಬುದ್ಧನಿಗೆ ಸಿಕ್ತು, ಮಹಾವೀರನಿಗೆ ಸಿಕ್ತು, ಸಂತ ಜ್ಞಾನೇಶ್ವರಿಗೆ ಸಿಕ್ತು. ಎಲ್ಲ ಸಂತರು ಸ್ವಾಮಿ ಹುಟ್ಟುವಾಗ ನಮ್ಮ ಹಾಗೆ, ನಮ್ಮೆಲ್ಲರ ಹಾಗೆ ಎಲ್ಲ ಸಂತರು ಹುಟ್ಟುವಾಗ ಅಜ್ಞಾನಿಗಳೇ. ಹೊರಗಿನ ವಿಷಯಗಳ, ಹೊರಗಿನ ಜಗತ್ತಲ್ಲಿ ಎಲ್ಲೋ ಸುಖ ಶಾಂತಿ ಇದೆ, ಇವತ್ತಲ್ಲ ನಾಳೆ ಗಳಿಸ್ತೇನೆ ಅಂತ ಹೊರಟವರೇ ಎಲ್ಲರೂ. ಆ ಭ್ರಾಂತಿ ಹೊರಟು ಹೋಯಿತು, ಬಸ್ ಅವರ ಕತೆ ಮುಗಿಯಿತು. ಒಂದು ಕಡೆ ಪ್ರಶಾಂತವಾಗಿ ಮನಸ್ಸನ್ನು ನಿಲ್ಲಿಸಿಕೊಂಡರು. ಪುರಂದರರು ವಿಠ್ಠಲ, ನಾಮದೇವ್ ವಿಠ್ಠಲ, ಜ್ಞಾನದೇವ್ ವಿಠ್ಠಲ, ತುಕಾರಾಮ್ ವಿಠ್ಠಲ, ಘೋರಕುಂಬಾರ ವಿಠ್ಠಲ, ಕನಕದಾಸರು ಆದಿಕೇಶವ, ತ್ಯಾಗರಾಜರು ಶ್ರೀರಾಮ್, ಕಬೀರ ಶ್ರೀರಾಮ್. ಒಂದು ಸ್ವಾಮಿ ಒಳಗೆ ಬಾ, ಆ ಒಳಗೆ ಬಾ ಅಂತನ್ನುವಂಥ ಶಬ್ದ ಸ್ವಾಮಿ ಗೋವಿಂದಂ ಭಜ, ಭಜ ಗೋವಿಂದಂ. ಮುಖೇ ಹರಿಮಣ ಸಂತ ಜ್ಞಾನೇಶ್ವರ, ಭಜ ಗೋವಿಂದಂ ಆಚಾರ್ಯ ಶಂಕರರು. ಎಲ್ಲ ಶರಣರು ಶಿವ ಶಿವ, ಹರ ಹರ, ನಮಃ ಶಿವಾಯ ಅಂತನ್ನು, ಶಿವ ಅಂತನ್ನು. ಸ್ವಾಮಿ ನೀವು ನಮಃ ಶಿವಾಯ ಅಂಥೇಳಿ ಮನಸ್ಸು ಒಳಗೆ, ನೀವು ರಾಮರಾಮ ಅಂಥೇಳಿ ಮನಸ್ಸು ಒಳಗೆ, ಕೃಷ್ಣ ಶರಣಂ ಮಮ, ಓಂ ನಮೋ ನಾರಾಯಣಾಯ ಅಂತನ್ನಿ ಮನಸ್ಸು ಒಳಗೆ. ಮನಸ್ಸನ್ನು ಹೊರಗೆ ತಿರುಗಿಸಿಕೊಳ್ಳುವ ಉಪಾಯಗಳು ಇವೆಲ್ಲ. ಮನಸ್ಸು ಒಳಗೆ ನಿಂತಿತು, ನಿಮ್ಮ ಸಾಧನೆ ಮುಗಿಯಿತು. ಮನಸ್ಸನ್ನು ಒಳಗೆ ನಿಲ್ಲಿಸಿಕೊಳ್ಳುವ ಉಪಾಯ ಭಜ ಗೋವಿಂದಂ, ಗೋವಿಂದಂ ಭಜ. ಪರಮಾತ್ಮನ ಕಡೆಗೆ ತಿರುಗು, ಮನಸ್ಸನ್ನು ಒಳಗೆ ನಿಲ್ಲಿಸಿಕೊಳ್ಳುವ ಪ್ರಯತ್ನ ಮಾಡು. ಹೊರಗೆ ಹೋಗ್ತದೆ ಅಂತ ಮನಸ್ಸಿನ ದೌರ್ಬಲ್ಯ. ಮನಸ್ಸಿನ ದೌರ್ಬಲ್ಯ ಅನ್ನುವಂಥದ್ದೇ ಹೊರಗೋಡು. ಎಷ್ಟು ಜನ್ಮಗಳಿಂದ ಅದು ಹೊರಗೆ ಹೋಗಿ ಪೆಟ್ಟು ತಿಂದಿದೆ ಸ್ವಾಮಿ, ಇನ್ನೂ ಬುದ್ಧಿ ಬರಲಿಲ್ಲ ಅದಕ್ಕೆ. ಮಗು ಒಳಗೆ ಬಾ. ಆ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಒಳಗೆ ತಿರಿಸಿಕೊಳ್ಳುವ ಪ್ರಯತ್ನ ಇದೆ ನೋಡಿ, ಅದಕ್ಕನ್ನೋದು ಸ್ವಾಮಿ ಸಾಧನೆ. ಹೋಗ್ತಿರೋ ದೇವಸ್ಥಾನಕ್ಕೆ ಹೋಗಿ ಮನಸ್ಸು ಒಳಗೆ ನಿಲ್ಲಬೇಕು. ಜಪ ಕೂತ್ಕೊಳ್ಳಿ, ಮನಸ್ಸು ಒಳಗೆ ನಿಲ್ಲಬೇಕು. ಭಜನೆ ಹಾಡ್ತಿರೋ ಹಾಡಿ, ಮನಸ್ಸು ಒಳಗೆ ನಿಲ್ಲಬೇಕು. ಮನಸ್ಸು ತನ್ನ ತಳಮಳ, ಅಶಾಂತಿ, ಗಲಾಟೆ, ಹೊಲಸು, ಕಂತೆ, ಗದ್ದ, ಆ ಹೊಲಸನ್ನೆಲ್ಲ ಬಿಟ್ಟದು ಮನೆಗೆ ಪ್ರಶಾಂತವಾಗಿ ನಿಂತಿತು, ಶಾಂತಿ ಪ್ರಾಪ್ತಿ ಅಲ್ಲೇ ಸ್ವಾಮಿ. ಭಗವಂತ ಕಾಯ್ತಾ ಇದ್ದಾನೆ. ಯಾವುದನ್ನು? ಒಬ್ಬ ವ್ಯಕ್ತಿ ಆದರೂ ಒಳಗೆ ಬರ್ತಾನೆ, ತನ್ನ ಇಂದ್ರಿಯ ಮನಸ್ಸು ಬುದ್ಧಿಗಳ ಒಳಗೆ ತರುವ ಪ್ರಯತ್ನ ಮಾಡ್ತಾನೆ, ಅವನಿಗೆ ಶಾಂತಿ ಕೊಡುತ್ತೇನೆ. ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳೋದು? ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಕರ್ಮಾಣಿ ಪರಿತ್ಯಜ್ಯ ಸರ್ವಕರ್ಮ ಫಲಂ ಪರಿತ್ಯಜ್ಯ. ನಿನ್ನ ಮನಸ್ಸಿನ ತಳಮಳ ಎಲ್ಲವನ್ನು ಬಿಟ್ಟುಬಿಡು. ಮಾಮೇಕಂ ಶರಣಂ ವ್ರಜ, ನನ್ನ ಕಡೆ ಬಾ. ತ್ವಾಂ ಪಾಪೇಭ್ಯ ಮೋಕ್ಷಯಿಷ್ಯಾಮಿ, ನಿನಗೆ ಎಲ್ಲ ಪಾಪವನ್ನು ಕಳಚಿ ಹಾಕಿ ನಿನಗೆ ಶಾಂತಿಯನ್ನು ಕೊಡ್ತೇನೆ. ಅರ್ಜುನ ಒಳಗೆ ಬಾ. ನಾವೇನು ಹೇಳೋದು? ಒಳಗೆ ಬಾ ಅಂತ ಕೃಷ್ಣ ಕರೀತಾನೆ, ಅಲ್ಲ ಬರ್ತೇವೆ. ಯಾವಾಗ? ನೋಡುವಪ್ಪ, ಅಷ್ಟು ಅರ್ಜೆಂಟ್, ನಿನಗೇನು ಅಷ್ಟು ಅರ್ಜೆಂಟು?
ನಾವು ಒಳಗೆ ಹೋಗೋ ಜಾತಿನೇ ಅಲ್ಲ. ನಾವೇನು ಹೇಳೋದು, ಇನ್ನೂ ಮುಗಿದಿಲ್ಲ, ಏನು ಹೊರಗಿದ್ದು ಇನ್ನೂ ಮುಗಿದಿಲ್ಲ, ಇವು ಒಳಗೆ ಬಂದರೆ ಎಂಥದಕ್ಕೆ? ನಮ್ಗೆ ಗೊತ್ತಿಲ್ಲ ಸ್ವಾಮಿ, ನಮಗೆ ಬೇಕು ಶಾಂತಿ, ಅದು ಇರೋದು ಒಳಗೆ. ಹೊರಗೆ ಹೋಗ್ತೇವೆ, ಅಶಾಂತಸ್ಯ ಕುತಃ ಸುಖಂ. ಮನಸ್ಸನ್ನು ಹೊರಗಡೆ ಓಡಿಸಿಕೊಳ್ತೇನೆ, ಮನಸ್ಸನ್ನು ಹೊಲಸು ಮಾಡಿಕೊಳ್ತೇನೆ, ಮನಸ್ಸನ್ನು ತಳಮಳಗೊಳಿಸ್ತೇನೆ. ಮಗು, ನಿನಗೆ ಶಾಂತಿ ಎಲ್ಲಿಂದ? ಅಶಾಂತಸ್ಯ ಕುತಃ ಸುಖಂ. ಬಾ ಒಳಗೆ. ಭಗವಂತ ಹೇಳೋದು, ಭಜ ಗೋವಿಂದಂ ಮೂಢಮತೆ. ಗೋವಿಂದಂ ಭಜ. ಮನಸ್ಸನ್ನು ಒಳಗೆ ತಿರುಗಿಸಿಕೋ, ಇಂದ್ರಿಯಗಳನ್ನು ಒಳಗೆ ತಿರುಗಿಸಿಕೋ, ಆನಂದ ಶಾಂತಿ ನಾನು ಕೊಡ್ತೇನೆ, ಬಾ ಒಳಗೆ. ನಾಳೆಯಿಂದ ಒಂದೊಂದೇ ಶ್ಲೋಕವನ್ನು ನೋಡ್ಕೊಂಡು ಹೋಗುವ. ಆಚಾರ್ಯ ಶಂಕರರ ಸಣ್ಣ ಕೃತಿ ಇದು, 30 ಶ್ಲೋಕಗಳು. ಆ 30 ಶ್ಲೋಕಗಳಲ್ಲೂ ತೋರಿಸುವುದವರು ನಾವು ಎಷ್ಟು ಮೂರ್ಖರು ಅಷ್ಟೇ, ಬಾಕಿ ಏನಿಲ್ಲ. ಯಾಕೆ ಹೋಗ್ತಾ ಇಲ್ಲ ಒಳಗೆ? ಸ್ವಾಮೀಜಿ, ನಮ್ಮ ಕೆಲಸ ಏನು? ಹೋಗು, ನಡಿ ಹೊರಗೆ. ತಮ್ಮ, ಸಾಕು, ಹೊರಗೆ ಬಿದ್ದದ್ದು ಸಾಕು, ಅಳಿಸಿದ್ದು ಸಾಕು, ಮನಸ್ಸನ್ನು ಕೆಳಗೆ ಮೇಲೆ ಕುಣಿಸಿಕೊಂಡಿದ್ದು ಸಾಕು, ಹೊಲಸು ಮಾಡಿಕೊಂಡದ್ದು ಸಾಕು, ಬಾ ಒಳಗೆ. ಕೇಳಲ್ಲ ಸ್ವಾಮಿ. ಒಳಗೆ ಬಾ ಅಂತನ್ನೋದು ಸ್ವಾಮಿ. ಗೋವಿಂದಂ ಭಜ ಆತ್ಮಾವ ಅರೆ ದ್ರಷ್ಟವ್ಯ. ನಿನ್ನ ಸ್ವರೂಪದ ಕಡೆಗೆ ತಿರುಗಿಸು, ಮನಸ್ಸನ್ನು ಪ್ರಶಾಂತವಾಗಿ ನಿಲ್ಲಿಸಿಕೋ. ಆನಂದ ಒಳಗಿಂದ, ಹೊರಗಿಂದ ಅಲ್ಲ. ಆತ್ಮಾರಾಮ ಆನಂದರಮಣ. ಅಚ್ಯುತ ಕೇಶವ ಹರಿನಾರಾಯಣ. ಭವ ಭಯಹರಣ ವಂದಿತ ಚರಣ. ಭವ ಭಯಹರಣ ವಂದಿತ ಚರಣ. ರಘುಕುಲ ಭೂಷಣ ರಾಜೀವಲೋಚನ. ಆದಿನಾರಾಯಣ ಅನಂತ ಶಯನ. ಸಚ್ಚಿದಾನಂದ ಸತ್ಯನಾರಾಯಣ. ಆತ್ಮಾರಾಮ ಆನಂದರಮಣ. 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 सद्गुरुनाथ महाराज की।